ನನಗೆ ಆ ಟೋಲ್ ಹತ್ರ ಬ್ರೇಕ್ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು. ಬೆಂಕಿ ನೋಡಿದ ತಕ್ಷಣ ನಂಗೆ ಭಯನೇ ಆಗೋಯ್ತು. ಬೆಂಕಿ ಬಂತ ಒಬ್ಬ ಮೋಸ್ಟ್ಲಿ ಕ್ಯಾಪ್ಚರ್ ಆಗಿರ್ಬೇಕು ಅಂತ ತೋರಿಸ್ತೀನಿ. ಕೊಡಿ ಬಂತು ಸಕ್ಕ ಒಬ್ಬ ಫುಲ್ ಡಿಸ್ಪ್ಲೇ ಟು ಹೋಯ್ತು ನೋಡಿ. ನನಗೆ ಆ ಟೋಲ್ ಹತ್ರ ಬ್ರೇಕ್ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು. ಆಯಿಲ್ ಬೀಳ್ತಾ ಇರೋದು ಫುಲ್ ಜಾಮ್, ಬ್ರೇಕ್ ಜಾಮ್. ನಾನು ಬ್ರೇಕ್ ಹೋಯ್ತು ಅಂತ ಗೊತ್ತಾಯ್ತು. ಅಷ್ಟೊತ್ತಿಗೆ ನೀವು ನೋಡ್ಬಿಟ್ಟು ನಾನು ನಿಲ್ಸಿ ಅಂದ್ರಿ. ನಂಗೆ ಗೊತ್ತಾಯ್ತು. ಟಚ್ ಆಗಿದ ತಕ್ಷಣ ಒಳಕ್ಕೆ ಹೋಯ್ತಲ್ಲ, ನಾನು ತಕ್ಷಣ ಹೋಯ್ತು ಅಂತ ಹಿಂಗೆ ತಿರುಗಿದೆ. ನೀವು ಅಷ್ಟೊತ್ತಿಗೆ ನಿಲ್ಸಿ ಅಂದ್ರಿ. ನನಗೆ ಟೋಲ್ ಹತ್ರನೇ ಡೌಟ್ ಬಂತು ಬ್ರೋ. ಹೋಯ್ತು. ಅದು ಫುಲ್ಲು ಇದು ಡಿಸ್ಕ್ ಪ್ಲೇಟ್, ಡಿಸ್ಕ್ ಪ್ಯಾಡು ಎಲ್ಲ ಡ್ಯಾಮೇಜ್ ಆಗಿರೋದು. ಓ ಬ್ರೋ, ಸ್ವಲ್ಪ ಜಾಮ್ ಅಷ್ಟೊತ್ತಿಗೆ ನಿಲ್ಸ್ಬಿಟ್ಟಿದ್ದೆ ಲಾಸ್ಟ್ ಟೈಮು. ಈ ಸರಿ ಗೊತ್ತಾಗಿಲ್ಲ. ಬೆಂಕಿ ಬಂತಾ? ಕೊಡಿ ಯೂಸ್ ಆಗುತ್ತೆ. ಫುಲ್ ಡಿಸ್ಪ್ಲೇ ಟು ಹೋಯ್ತು ನೋಡಿ. ಆಗಲ್ಲ. ಇಲ್ಲಾಂದ್ರೆ ಒಂದು ಮಾಡ್ಬೋದು, ಯಾರ ಹತ್ರನ ಬ್ರೇಕ್ ಕಂಪ್ಲೀಟ್ ಲೂಸ್ ಮಾಡಿಸ್ಬಿಟ್ಟು ಫ್ರಂಟ್ ಬ್ರೇಕಲ್ಲಿ ನಿಧಾನವಾಗಿ ಓಡಿಸ್ಕೊಂಡು ಹೋಗ್ಬೋದು. ಬಟ್ ಅದನ್ನ ಫುಲ್ ಲೂಸ್ ಮಾಡಿಸ್ಕೊಳ್ಳೇಬೇಕು. ಫುಲ್ ಇಲ್ಲ ಬ್ರೋ, ಗಾಡಿಯಲ್ಲಿ ಆ್ಯಕ್ಚುಲಿ ಜಾಗ ಇರಲ್ಲ. ಯಾರು ಕಾರಲ್ಲಿ ಬರ್ತಾವ್ರೆ ಅವ್ರು ಫೋನ್ ಮಾಡಿ. ನಿರ್ಭಯ್ ಇದ್ದಾರೆ, ನಿರ್ಭಯ್ ಕಾರಲ್ಲಿ ಬರ್ತಿರ್ಬೇಕು. ಹಾಂ, ನಿರ್ಭಯ್ ಜಯಂತು ಇದ್ದಾನೆ. ಫೋನ್ ಮಾಡಿ, ಯಾರಿಗಾದ್ರು ಇದ್ದಾರೆ ತಕ್ಕಂತ ಫೋನ್ ಮಾಡಿ, ಅವ್ರು ಹೋಗ್ಬಿಡ್ತಾರೆ. ನಾನು ಇವ್ರನ್ನ ಫಾಲೋ ಮಾಡ್ಕೊಂಡೇ ಬಂದೆ ಹಂಗೆ. ಬ್ರೋ ಹೊಸ ಬ್ರೇಕ್ ಪ್ಯಾಡ್ ಫುಲ್ ಹೊಟ್ಟೋಗಿದೆ. ಮುಂದೆ ಹೊಟ್ಟೋದ್ರ ಟೋಲ್ ಆದಮೇಲೆ? ಗಾಡಿ ನಂದು ಸೇಮ್ ಲಾಸ್ಟ್ ಟೈಮ್ ಆಗಿತ್ತಲ್ಲ, ಸೇಮ್ ಸೀನ್ ಆಗೋಗಿದೆ.
ಬ್ರೇಕ್ ಜಾಮ್ ಆಗೋಗಿದೆ. ನಾನು ಶರತ್ತು ಕೌಶಲ್ ಇದ್ದೀರಿ. ಕುಶಲ್ ಕೌಶಿಕ್. ಹಾಂ, ಹೌದಾ? ಟೋಲ್ ಆದಮೇಲೆ ಒಂದು ಸ್ವಲ್ಪ ಮುಂದಕ್ಕೆ ಲೆಫ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಹೌದಾ? ಸರಿ ಬಿಡಿ, ಆಯಿತು. ಮುಂದಕ್ಕೆ ಹೋಗ್ಬಿಟ್ಟಿದಾರಂತ. ಇಲ್ಲ, ಗಾಡಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ನಾನು ಫುಲ್ ಜಾಮ್ ಆಗೋಗಿದೆ. ಇವತ್ತು ಓಡ್ಸೋಕ್ಕಾಗಲ್ಲ, ಆ ಲೆವೆಲ್ ಜಾಮ್ ಆಗಿದೆ. ಇಲ್ಲ ಬ್ರೋ, ಡಿಸ್ಪ್ಲೇಟ್ ಇದಾಗ ಹೋಗಿದೆ ನೋಡಿ. ಅಂದರೆ ಇದನ್ನು ಲೂಸ್ ಮಾಡಿಸ್ಕೋಬೇಕು ಬ್ರೋ. ಲೂಸ್ ಸ್ವಲ್ಪ ನಿಧಾನಕ್ಕೆ ಅಲ್ಲ, ಆಲ್ರೆಡಿ ಹೋಗಿದೆ ಸುಮ್ಮನೆ. ಅವ್ರು ಲಾಸ್ಟ್ ಟೈಮೇ ತರಲೆ ಮಾಡಿದ್ರು, ನೀವು ಹಂಗೆ ಓಡಿಸಿದ್ದೀರಾ ಅಂತ. ಜಾಮ್ ಆದಮೇಲೆ ಓಡಿಸಿದ್ದೀರಾ ನೀವು, ಮಾಡಬಾರ್ದಂಗೆ ಅಂತ ಹೇಳಿ ನನಗೆ ವಾರ್ನಿಂಗ್ ಕೊಟ್ಟಿದ್ರು ಅವರು. ಸುಮ್ಮನೆ ಅದೊಂದು ತಲೆನೋವು, ಆದರೆ ಕಷ್ಟ ಅಲ್ಲ. ಹೊಸ ಡಿಸ್ಕ್ ಪ್ಯಾಡ್ ನೋಡಿ, ಫುಲ್ ಒಟ್ಟೋಗಿ ಆಮೇಲೆ ಪ್ಲೇಟ್ ಟಚ್ ಆಗಿದೆ ಅಂದರೆ ಯೋಚನೆ ಮಾಡಿ ಆ ಲೆವೆಲ್ ಜಾಮ್ ಆಗ್ತಿತ್ತು ಅಂತ. ಲಾಸ್ಟ್ ಟೈಮು ಹಿಂಗೆ ಜಾಮ್ ಆದಾಗ ಫುಲ್ ಮಾಸ್ಟರ್ ಸಿಲಿಂಡರ್ ಹೊಸದು ಹಾಕ್ಕೊಟ್ರು, ಎಷ್ಟು ತರಲೆ ಮಾಡಿದ್ರು ಗೊತ್ತಾ? ಆದರೂ ಸರೋಗಿಲ್ಲ. ಈಗ ಇದು ಯಾರು ಫಾಲ್ಟು, ಏನು ಫಾಲ್ಟು ಅಂದ್ಕೊಳೋದು? ಅವ್ನು ಲಾಸ್ಟ್ ಟೈಮ್ ಏನಂದ ಅಂದರೆ, ಅವನು ಮ್ಯಾನೇಜರ್, ಸರ್ವಿಸ್ ಮ್ಯಾನೇಜರು, ಇದನ್ನು ಲೂಸ್ ಮಾಡೋಕ್ಕೆ ಅಂತ ಏನೋ ಹೇಳ್ದ. ಇದನ್ನು ಹಾಂ, ಇದೆ ಅಲ್ವಾ, ಫುಲ್ ಹೊಟ್ಟೋಗಿದೆ, ಆಯಿಲ್ ಬರ್ತಾ ಇದೆ. ಅದೇ ಫುಲ್ ಹೊಡೆದೇ ಹೋಗಿದೆ. ತಿರುಗುತ್ತೆ, ಜಾಮ್ ಆಗ್ತಾನೆ ಇರುತ್ತೆ ಪ್ಲೇಟು. ಆಲ್ರೆಡಿ ಹೋಗಿದೆ ಅದು, ಬಿಡಿ, ಆಲ್ರೆಡಿ ಹೋಗಿದೆ ಅದು. ಬಟ್ ಹಂಗೆ ಕಂಟಿನ್ಯೂ ಮಾಡಿದ್ರೆ ಡಿಸ್ಕ್ ಎಲ್ಲ ರೆಡ್ ಆಗ್ಬಿಟ್ಟು ಬೇರೆ ಏನೋ ಪ್ರಾಬ್ಲಮ್ ಆಗ್ಬೋದು. ಅದೆಲ್ಲ ಪುಡಿ ಆಗೋಗಿದೆ ನೋಡಿ, ಪುಡಿ ಎಗರಿರೋದು ನೋಡಿ. ನೋಡಿ ಬ್ರೋ, ಇದೆ ಈ ಪೀಸ್ದು ಹಂಗೆ ಇದೆಲ್ಲ ಡಿಸ್ಕ್ ಪ್ಯಾಡ್ದು ಪ್ಲಸ್ ಡಿಸ್ಕ್ ಪ್ಲೇಟ್ದು. ಹಾಂ, ಬ್ರೇಕ್ ಟಚ್ಚೇ ಮಾಡಬಾರ್ದು. ಅದಕ್ಕೆ ಆಗಲೇ ಸ್ಮೋಕ್ ಬಂದಿದ್ದು, ಆಯಿಲ್ ಹೋಗಿ ಡಿಸ್ಕ್. ಆಗುತ್ತಾ? ಮೂವ್ ಆಗುತ್ತೆ ಅನ್ಸುತ್ತೆ ಬ್ರೋ, ಆಗುತ್ತೆ, ಮೂವ್ ಆಗ್ತಿದೆ. ಲೈಟಾಗಿ ಟಚ್ ಆಗ್ತಾ ಇರುತ್ತೆ, ಮೂವ್ ಆಗುತ್ತೆ. ಈ ಬ್ರೇಕ್ ಪ್ಯಾಡ್ಸ್ ಆಲ್ರೆಡಿ ಆಗೋಗಿದೆಯಲ್ಲ, ಇದು ಡಿಸ್ಕ್ ಜಾಮ್ ಆಗ್ತಿರುತ್ತೆ. ಅದನ್ನೇ ಹೇಳ್ತಿದ್ದೀನಿ, ಅದನ್ನ ರಿಲೀಸ್ ಮಾಡಿಬಿಟ್ರೆ ಓಡಿಸ್ಕೊಂಡೇ ಹೋಗ್ಬೋದು. ಬ್ರೋ ಹೊಸಾದ್ ಬ್ರೋ, ಈಗ ಜಾಮ್ ಆಗಿ, ಅದನ್ನೇ ನಾನು ಹೇಳಿದ್ದು ನಿಮಗೆ, ಹೊಸ ಬ್ರೇಕ್ ಪ್ಯಾಡು ಜಾಮ್ ಆಗಿ ಹೋಗಿ ಆಮೇಲೆ ಪ್ಲೇಟು ಜಾಮ್ ಆಗಿದೆ. ಅದನ್ನೇ ಹೇಳ್ತಿದ್ದೀನಿ ನಾನು, ಅಷ್ಟು ಜಾಮ್ ಆಗಿದೆ ಅಂತ. ಹೊಸ ಬ್ರೇಕ್ ಪ್ಯಾಡ್ ಅದು. ಮಾಡಲ್ಲ ಬ್ರೋ, ಅವ್ರು ಮಾಡಲ್ಲ ಈ ವಿಷಯದಲ್ಲಿ. KTM ವರ್ಸ್ಟು. ಅದನ್ನೇ ಮಾಡ್ಬೇಕು, ಇಲ್ಲಾಂದ್ರೆ ಕಷ್ಟ. ಅದು ರಿಲೀಸ್ ಮಾಡಿಸ್ಕೊಂಡು ಓಡಿಸ್ಕೊಂಡು ಹೋಗೋಣ ಅಂತ ಬ್ರೋ. ಅದೇ ಟೆಂಪ್ರರಿಗೆ ಏನೋ ಒಂದು ಮಾಡೋಣ ಅಂತ. ಅದೇ ಯಾರಾದರೂ ಮೆಕ್ಯಾನಿಕ್ಕು, ಇವಾಗ ನಾವು ಟ್ರಾವೆಲ್ ಮಾಡೋದು ತಿರ್ಗಾ ಕಷ್ಟನೇ. ಮುಂದಕ್ಕೆ ಹೋಗಲ್ಲ ಗಾಡಿ ಎಲ್ಲ, ಇಲ್ಲೇ ನಾನು ನಿಲ್ಸೋದು, ರಿಟರ್ನ್ ಬಂದು ಹೋಗೋದು ಅಷ್ಟೇ. ಇದು ಬರೀ ಒನ್ ವೇನಾ? ಯಾವುದು ರೋಡು? ಸರ್ವಿಸ್ ರೋಡು? ಇದು ಸರ್ವಿಸ್ ರೋಡ್ ಅಲ್ಲ, ಇದು ಅಲ್ಲ, ಹೋಗ್ಬೋದಾ ರಿಟರ್ನ್ ಅಂತ? ಸರ್ವಿಸ್ ರೋಡ್ ಅಲ್ಲ, ಹೋಗ್ಬೋದು ಇದೆಲ್ಲ. Few moments later. ಸೊ ಸ್ನೇಹಿತರೆ, ಇನ್ನೊಂದು ಕಚ್ಚಡ ವರ್ಸ್ಟ್ ಎಕ್ಸ್ಪೀರಿಯನ್ಸು KTM ಇಂದ. ನೋಡಿದ್ರಲ್ಲ ಏನೇನಾಯಿತು ಸೀನ್ ಅಂತ. ಸೀರಿಯಸ್ಲಿ ತುಂಬ ಬೇಜಾರಾಗುತ್ತೆ. KTM ಈ ಥರ ಆಗ್ಬಿಟ್ರೆ ಹೆಂಗೆ? ಇಷ್ಟೊಂದ ಈಗ ನೋಡಿ, ಅದೆಲ್ಲ ನನ್ನ ತಲೆ ಮೇಲೆ ಹಾಕ್ತಾರೆ. ಡಿಸ್ಕ್ ಪ್ಲೇಟು, ಡಿಸ್ಕ್ ಪ್ಯಾಡು, ಹಾಂ, ಇನ್ನು ಅದರಲ್ಲಿ ಇನ್ನೇನೇನೋ ಹೋಗಿದೆಯೋ.
ದೇವರೇ ಕಾಪಾಡಬೇಕು. ಸದ್ಯ ಏನೂ ಆಗಿಲ್ಲ. ಅವ್ರು ಶರತ್ ಅವ್ರು ನೋಡಿದ್ರಂತೆ ಫುಲ್ ಬೆಂಕಿ ಬಂತಂತೆ ಫಸ್ಟು, ಆಮೇಲೆ ಸ್ಮೋಕ್ ಬಂದಿದೆ. ನನಗೂ ಗೊತ್ತಾಗಿಲ್ಲ. ನಾನು ಹಿಂಗೆ ಬ್ರೇಕ್ ಟಚ್ ಮಾಡಿದ ತಕ್ಷಣ ಫುಲ್ ಕೆಳಕ್ಕೋಯ್ತು. ಇಮ್ಮಿಡಿಯೇಟ್ ಫ್ಲ್ಯಾಶ್ ಆಯಿತು ನನಗೆ ಏನೋ ಆಗಿದೆ ಅಂತ. ನಿಲ್ಲಿಸ್ದೆ, ಮೊಪೆಡ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ನಮ್ಮ ಸಬ್ಸ್ಕ್ರೈಬರ್ ಯಾರೋ ನಮ್ಮ ಹುಡುಗರ ಗಾಡಿ ಬೇರೆ ಸೇಲ್ಗೆ ಇಟ್ಟಿದ್ದೆ ನಾನು. ಎನಿವೇಸ್ ಗಾಡಿ ನೀಟಾಗಿ ರೆಡಿ ಮಾಡಿಸಿ ಹೆಂಗಿರೋ ಸೇಲ್ ಮಾಡಬೇಕು ಅಂತಿದ್ದೀನಿ. ಸೇಲ್ ಮಾಡಿಬಿಡ್ತೀನಿ. ಬಟ್ KTM ಕೊಟ್ಟಿರೋ ಟಾರ್ಚನ್ನು ನನ್ನ ಲೈಫಲ್ಲೇ ಮರೆಯಲ್ಲ ನಾನು. ಇಷ್ಟೊಂದು ಕಚಡ ರೆಡಿ ಮಾಡೋರು ಅಂತ ಒಂದು ನ್ಯಾಯವಾಗಿರೋ ಟೆಕ್ನಿಷಿಯನ್ ಇಲ್ಲ. ಇವ್ರು ಯೋಗ್ತಾಗೆ 790 ಬೇರೆ. ಅಯ್ಯೋ ನನ್ನ ಮಕ್ಳಿಗೆ 390ನೇ ಬರೋಲ್ಲ ಸರ್ವಿಸ್ ಮಾಡೋ ಯೋಗ್ತಾ ಇಲ್ಲ. ಇವ್ರಿಗೆ 790 ಕೊಟ್ಟವ್ರೆ. ಇನ್ನೇನಾಗುತ್ತೆ? ರೋಡ್ ಸೈಡ್ ಮೆಕ್ಯಾನಿಕ್ಗಳನ್ನೆಲ್ಲ ಗ್ಯಾರೇಜ್ ಇಟ್ಕೊಂಡ್ರವ್ರನ್ನೆಲ್ಲ ತೊಗೊಂಬಂದು ಟೆಕ್ನಿಷಿಯನ್ಗಳು ಮಾಡಿಕೊಂಡು ಪರ್ಲೆ ಆಟಗಳಾಡಿದ್ರೆ ಇನ್ನೇನಾಗುತ್ತೆ? ಹೊಸ ಬ್ರೇಕ್ ಪ್ಯಾಡ್ ನಿಮಗೆ ಗೊತ್ತಲ್ವಾ, ಲಾಸ್ಟ್ ಸರ್ವಿಸಲ್ಲಿ ಹಾಕಿದ್ದು. ಲಾಸ್ಟ್ ಟೈಮ್ ಜಾಮ್ ಆದಾಗೂ ಇನ್ನೂ ಇತ್ತು, ಲೈಫ್ ಆಗೋಯ್ತು. ಮತ್ತೆ 4000 ರೂಪೀಸ್ ಕೊಟ್ಟು ಹೊಸ ಬ್ರೇಕ್ ಪ್ಯಾಡ್ ಹಾಕ್ಸಿದ್ದೆ. ಹೊಸ ಬ್ರೇಕ್ ಪ್ಯಾಡ್ ಹೋಗಿ ಕಂಪ್ಲೀಟ್ ಹೋಗ್ಬಿಟ್ಟು ಡಿಸ್ಕ್ ಪ್ಲೇಟ್ ಜಾಮ್ ಆಗಿ ಬ್ರೇಕ್ ಫ್ಲೂಯಿಡ್ ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ಸುಮ್ಮನೆ ನಮ್ಮ ಪ್ರಾಣಗಳ ಜೊತೆ ಆಟ ಆಡ್ತಾರೆ. ಏನನ್ನ ಆಗಿದ್ದಿದ್ರೆ ಇಶ್ಯೂ ಫುಲ್ ಜಾಮಾಗಿ ನಾನು ಬಿದ್ದಿದ್ದು ಹೋಗಿದ್ದಿದ್ರೆ ಮೈಸೂರು ರೋಡಲ್ಲಿ ಏನೋ ಎಂಜಾಯ್ ಮಾಡೋಣ, ಇದು ಮುಗಿಯೋಕ್ಕಿಂತ ಮುಂಚೆ ಹೈವೇ ಮುಗಿದ್ರೆ ಆಮೇಲೆ ಅಲೋ ಮಾಡಲ್ಲ ಅಂತ ಬಂದ್ವಿ ಖುಷಿಗೆ. ನಮ್ಮ ಖುಷಿ ಎಲ್ಲ ಹಾಳು ಮಾಡಿಬಿಟ್ರು. ಸದ್ಯ ಖುಷಿ ಹಾಳು ಮಾಡಿದ್ರು. ಬಿದ್ದಿದ್ದೋಗಿ ಏನನ್ನ ಆಗಿದ್ದಿದ್ರೆ ಆ ಮ್ಯಾನೇಜರ್ ಒಬ್ಬ ಅವನೇ ನಾಲಾಯಕ. ಏನು ಉಪಯೋಗ ಇಲ್ಲ, ಬರೀ ಬಿಲ್ಡಪ್ ಮಾತಾಡ್ತಾನೆ. ತಿರ್ಗಾ ಏನಾನ ಹೇಳ್ತಾ ಇದ್ರೆ ಈಗ ಅದು ಸರಿನೋ ತಪ್ಪೋ ಫಾಲ್ಟೋ ಯೋಚನೆ ಮಾಡಲ್ಲ. ಮುಂಚೆನೇ ಇಲ್ಲ ನಿಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ಮುಂಚೆನೇ ಇನ್ನೂ ಕೇಳಿಸ್ಕೊಂಡಿರಲ್ಲ ಏನಾಗಿದೆ ವಿಷಯ ಅಂತ. ಇಲ್ಲ ಅದು ನಾವೇನು ಮಾಡೋಕ್ಕಾಗಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ನಿಮ್ಮದು, ನೀವು ಮಾಡಿರೋದು ಅಷ್ಟೇ. ಏನಾಗಿದೆ ಅಂತಲೂ ಕೇಳಿಸ್ಕೊಳಲ್ಲ. ಇಂಥ ಕಚಡ ಸರ್ವಿಸ್ ಸೆಂಟರ್ಗಳಿರೋದು. ಕಸ್ಟಮರ್ಗೆ ಸರ್ವಿಸ್ ಕೊಡಲ್ಲ ಸರಿಯಾಗಿ ಅಂದಮೇಲೆ ಯಾವ ಕಂಪ್ನಿನೂ ಉಳ್ಕೊಳಲ್ಲ. ಅದು KTM ಆಗಲಿ BMW ಆಗಲಿ ಯಾವುದಾದ್ರೂ ಅಷ್ಟೇ. ಆಫ್ಟರ್ ಸೇಲ್ಸೇ ಇಂಪಾರ್ಟೆಂಟು. ಸರ್ವಿಸ್ ಚೆನ್ನಾಗಿರಬೇಕು. ಇಲ್ಲ ಅಂತಂದರೆ ಹೋಯ್ತು ಕಂಪ್ನಿ, ಸರ್ವನಾಶನೇ. ಆಂಟಿ ನೋಡಿ ನಗ್ತಾ ಇದ್ದೆ, ಇವನೇನೋ ರೈಡಿಂಗ್ ಗೇರ್ಸ್ ಹಾಕೊಂಡು ಮೊಪೆಡಲ್ಲಿ ಹೋಗ್ತಾವನೆ ಅಂತ. ನಮ್ಮ ಕಾಶ ನಮ್ದು ಹೋಗ್ರಿ. ಹೊಟ್ಟೆ ಉರಿಸ್ತಾವ್ರೆ ಬೆಳಗ್ಗೆನೆ ಲೋಫರ್ ನನ್ನ ಮಕ್ಕಳು. ನಮ್ದಾಗ ಒಂದು ರೈಡ್ ಮಾಡೋಣ ಅಂದರೆ ಆಗಿಲ್ಲ. ಇನ್ನೆಷ್ಟು ತಿಂಗಳು ಗಾಡಿ ಬಿಡಬೇಕು ಶೋರೂಮಲ್ಲೇ. ಇವ್ರು ಮಾಡೋ ಫಾಲ್ಟ್ಗಳಿಗೆ ನಮ್ಮ ದುಡ್ಡು ಲಾಸು. ಎಲ್ಲ ಪಾಪ ಇಲ್ಲಿ ಬೈಕ್ಸ್ ನಿಲ್ಸಿದ್ದಾರೆ ನಮ್ಮ ಹುಡುಗರು ಒಂದು ಸ್ವಲ್ಪ ಜನ. ಇಲ್ಲೊಂದು KTM ಕೆಟ್ಟೋಗಿದೆಯಂತೆ, ಸ್ಟಾರ್ಟ್ ಆಗ್ತಿಲ್ವಂತೆ. ನಾನು ಬರ್ತೀನಿ. ಜಾಗ ಇದೆಯಾ? ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇಲ್ಲ ಹುಡುಗರ್ದು ಅವ್ರು ಕೊಡ್ತೀನಿ. ಹುಡುಗರ್ತಿದ್ದು ಮುಂದೆ ಬ್ರೋ, ಸ್ವಲ್ಪ ಬ್ರೋ. ಕಾರಲ್ಲಿ ಬರ್ತೀನಿ ನಾನು. ಇಲ್ಲ ಬ್ರೋ, ಫುಲ್ ಜಾಮು, ಬ್ರೇಕು ಮೂನೇ ಆಗಲ್ಲ ಗಾಡಿ.
ಎಲ್ಲ ಶಾಕ್ ಆಗ್ಬಿಟ್ರ ಮೊಪೆಡಲ್ಲಿ ಬರ್ತಾರೆ ಫುಲ್ ಹಾಕೋ ಗೇರ್ಸ್ ಹಾಕೋದು ಅಂತ. ಫುಲ್ ರೇರ್ ಬ್ರೇಕ್ ಜಾಮ್ ಬ್ರೋ, ಫುಲ್ ರೇರ್ ಬ್ರೇಕ್ ಜಾಮ್. Few moments later. ಸ್ನೇಹಿತರೆ, ವೈಶಾಲಿಯಿಂದ ಕಾರಲ್ಲಿ ಬಂದೆ, ವಿಕಾಸ್ ಅವ್ರ ಕಾರಲ್ಲಿದೆ. ಈಗ ಬಂದು ಬೈಕ್ ಎತ್ತಾ ಇದ್ದೀನಿ, ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು. ತುಂಬ ಕಿಲೋಮೀಟ್ರ್ ಇದೆ, ಆ್ಯಕ್ಚುಲಿ 29 ಕಿಲೋಮೀಟರ್ಸ್ ಇದೆ. ನೀವು ನೋಡ್ಬೋದು ಫುಲ್ ಆಯಿಲೆಲ್ಲ ಲೀಕ್ ಆಗೋಗಿದೆ, ಫುಲ್ ಜಾಮ್ ಆಗೋಗಿದೆ. ಹೆಂಗೆ ಹೋಗ್ಬೇಕು ನಂಗೆ ಅರ್ಥನೇ ಆಗ್ತಿಲ್ಲ. ಬ್ರೇಕ್ ಟಚ್ಚೇ ಮಾಡಬಾರ್ದು, ರೇರು ಹಂಗೆ ಹೋಗ್ಬೇಕು, ಹುಷಾರಾಗಿ ಹೋಗ್ಬೇಕು. ನಿಧಾನವಾಗಿ ಹೋಗ್ತೀನಿ. ಫುಲ್ಲು ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿದೆ. ಸಖತ್ ಅಪ್ಸೆಟ್ ಆಗೋಗಿದ್ದೀನಿ ಸ್ನೇಹಿತರೆ, ತುಂಬಾ ಬೇಜಾರಾಗ್ತಾ ಇದೆ. ಏನಪ್ಪ ಹಿಂಗಾಗೋಯ್ತು ಅಂತ. ದುಡ್ಡು ಕೊಟ್ಟು ಯಾರಿಗೆ ಬೇಕು ಹೇಳಿ ಈ ಥರ ಎಲ್ಲ ಪ್ರಾಬ್ಲಮ್ಸು. ಮೊನ್ನೆ ತಾನೇ ಮಾಸ್ಟರ್ ಸಿಲಿಂಡರ್ ಚೇಂಜ್ ಮಾಡಿದ್ದಾರೆ, ಮತ್ತೆ ಇಶ್ಯೂ ಬರುತ್ತೆ ಅಂದರೆ ಏನು? ಯಾವ ಗಾಡಿಯಲ್ಲೇ ಆಗದಿರೋ ಪ್ರಾಬ್ಲಮ್ ಈ ಗಾಡಿಯಲ್ಲಿ ಯಾಕಾಗತ್ತೆ? ಅವ್ನು ರಾಘವ್ ಅಂತ ಇದ್ದಾನೆ, ಅವನು ASM, ಅವನಿಗೆ ಮೆಸೇಜ್ ಮಾಡಿದೆ ನಾನು, ಕಳಿಸ್ದೆ ಇದೆಲ್ಲ. ಕಳಿಸಿದ್ರೆ ಸರ್ವಿಸ್ ಸೆಂಟ್ರಿಗೆ ಕಳಿಸ್ಬಿಡಿ, ಏನಾಗುತ್ತೋ ಕಾಸ್ಟ್ ಹೇಳ್ತಾರೆ, ರಿಪೇರ್ ಮಾಡಿಸ್ಕೊಂಡು ಹೋಗ್ಬಿಡಿ ಅಂತೆ. ಏನೋ ನಾನೇನೋ ಗಾಡಿ ಬಿದ್ದೋಗ್ಬಿಟ್ಟು ಇವ್ರ ಹತ್ರ ರಿಪೇರಿಗೆ ಬಿಟ್ಟೋಗಿ ಮಾತಾಡ್ತಾರೆ ಇವರು. ಬ್ರೇಕ್ ಜಾಮ್ ಯಾಕಾಗತ್ತೆ? ಇವ್ರ ಫಾಲ್ಟು ಒಪ್ಕೊಳಕ್ಕೆ ರೆಡಿ ಇರಲ್ಲ, ಏನೂ ಇಲ್ಲ. ಇನ್ಶೂರೆನ್ಸ್ ವಾರಂಟಿ ಕ್ಲೈಮ್ ಮಾಡ್ಕೊಡೋಕ್ಕೂ ರೆಡಿ ಇರಲ್ಲ. ಏನಪ್ಪ ವಾರಂಟಿ ಮತ್ತೆ ಯಾಕೆ ತಗೋತೀವಿ ನಾವು? ಯಾಕೆ ಈ ಥರ ಟಾರ್ಚರ್ ಕೊಡ್ತಾರೆ? ಅಟ್ಲೀಸ್ಟ್ ವಾರಂಟಿ ಇಲ್ಲ, ನಾವು ಮಾಡಿಕೊಡಲ್ಲ, ಅದು ವಾರಂಟಿನೂ ಕೊಡಲ್ಲ ಅಂದರೆ ನೆಮ್ಮದಿಯಾಗಿ ಆಚೆ ಕಡೆ ಸರ್ವಿಸ್ ಮಾಡಿಸ್ಕೊತಾ ಇದ್ವಿ. ಅದು ನಮ್ಮ ಮನೆ ಬರೋ ಅವಾಗ ಏನಾಗುತ್ತೋ ಅದು ಮಾಡ್ಕೊತಾ ಇದ್ವಿ. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ಆ ಕಡೆ ವಾರಂಟಿ ಇದೆ, ಕ್ಲೈಮ್ ಮಾಡಿಕೊಡಲ್ಲ. ಏನಕ್ಕಾರ ತಗೊಂಡ್ವು ಅನ್ಸುತ್ತೆ. ಇವ್ರ ಹತ್ರ ಫೈಟ್ ಮಾಡೋದೇ ದೊಡ್ಡ ಕೆಲಸ ಆಗೋಗಿದೆ. ಸೊ ಸ್ನೇಹಿತರೆ, ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಅಲ್ಲಿಗೆ ನನ್ನ GoPro ಬ್ಯಾಟ್ರಿ ಮುಗಿದೋಗುತ್ತೆ. ಸೊ ನಾನು ನೋಡ್ಕೊಂಡಿಲ್ಲ. ಸೊ ಆಮೇಲೆ ಏನಾಗುತ್ತೆ ಅಂದರೆ ನಾನು ಸರ್ವಿಸ್ ಸೆಂಟರ್ ಹತ್ರ ಹೋಗ್ತೀನಿ. ಅವತ್ತು ಸಂಡೇ ಆಗಿರೋದ್ರಿಂದ ಸರ್ವಿಸ್ ಸೆಂಟ್ರು ಓಪನ್ ಇರೋದಿಲ್ಲ. ಸೊ ನಾನು ಸರ್ವಿಸ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳಿದಾಗ ಅವರು ಸೆಕ್ಯೂರಿಟಿ ಕೀ ಕೊಟ್ಟು ಗಾಡಿ ಬಿಟ್ಟು ಹೋಗಿ ಅಂದರು. ಸೊ ನಾನು ಗಾಡಿ ಬಿಟ್ಟು ಕೀ ಕೊಟ್ಟು ಹೊರಟೆ ಅಲ್ಲಿಂದ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವು ಮುಂದಿನ ವಿಡಿಯೋ ಎಲ್ಲ ನೋಡಬೇಕು. ಎಲ್ಲರೂ KTM ಬಾಯ್ಸ್ ನೋಡಲೇಬೇಕು, ಎಷ್ಟು ಸರ್ವಿಸ್ ಇಶ್ಯೂಸ್ ಇದೆ, ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ನಾನು ಅಂತ. ಇದು ಬರೀ ಜಸ್ಟ್ 790 ಅಂತಲ್ಲ, ಈವನ್ 390ಗೂ ಆಗ್ತಿರುತ್ತೆ. ತುಂಬ ಜನ ಆಚೆ ಹೇಳ್ಕೊತಿಲ್ಲ, ಗೊತ್ತಾಗ್ತಿಲ್ಲ, ಯಾರು ಸ್ಪ್ರೆಡ್ ಆಗ್ತಿಲ್ಲ ವಿಷಯ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ, ನೀವು ನೋಡಲೇಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಟಾಟಾ, ಬಾಯ್.